ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾ ಅನ್ನೋದು ಈಗ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ. ಯಾಕೆಂದ್ರೆ ಕೋಗಿಲು ಲೇಔಟ್ ಒತ್ತುವರಿ ತೆರವು ವಿಚಾರದಲ್ಲಿ ಕೆಟ್ಟ ಸಂಪ್ರದಾಯವನ್ನ ಅನುಸರಿಸೋದಕ್ಕೆ ಇವತ್ತು ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ನೋಡಿ, ಸರ್ಕಾರಿ ಜಮೀನು ಒತ್ತುವರಿಯೇ ಕಾನೂನು ಬಾಹಿರ. ಅಕ್ರಮವಾಗಿ ಶೆಡ್ ಹಾಕಿಕೊಂಡವರಿಗೆ ಸಕ್ರಮವಾಗಿ ಮನೆ ಹಂಚಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ. ಅದು ಎಲ್ಲಿ? ಭಯಪ್ಪನಹಳ್ಳಿಯಲ್ಲಿ ಅಲ್ಲಿರುವಂತಹ ಮನೆಗಳನ್ನ ಹಂಚೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ಇಂತಹ ಹಲವು ತೆರವು ಪ್ರಕರಣಗಳಾಗಿದೆ. ಈ ಹಿಂದಿನ ಪ್ರಕರಣಗಳಲ್ಲಿ ಪರ್ಯಾಯ ವ್ಯವಸ್ಥೆ ಏನ್ ಮಾಡಿಕೊಟ್ಟಿದ್ರಿ? ಹಾಗಾದ್ರೆ ಯಾವ ಅಕ್ರಮ ಒತ್ತುವರಿದಾರರಿಗೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ನೀವು. ಆದ್ರೆ ಕೋಗಿಲು ಪ್ರಕರಣದಲ್ಲಿ ಮಾತ್ರ ಸೂಪರ್ ಫಾಸ್ಟ್ ಕೆಲಸಗಳಾಗ್ತಾ ಇದೆ. ಯಾಕೆ? ಕೆಸಿ ವೇಣುಗೋಪಾಲ್ ಅವರ ಒಂದೇ ಕರೆ ಬೆನ್ನಲ್ಲೇ ತುರ್ತು ಸಭೆ ಮಾಡ್ತಾರೆ. ಹಾಗಾದ್ರೆ ಹೈಕಮಾಂಡ್ ಕರೆಯಿಂದ ಬದಲಾಯಿತ ಸರ್ಕಾರದ ನಿರ್ಧಾರ. ಮುಸ್ಲಿಂ ಮತ ಬ್ಯಾಂಕ್ ಟ್ರ್ಯಾಪ್ಗೆ ಸಿಲುಕಿದ್ದಂತ ಕರ್ನಾಟಕ ಕಾಂಗ್ರೆಸ್ ಒಂದೆಡೆ ಕೆಸಿ ವೇಣುಗೋಪಾಲ್ ಸೂಚನೆ ಪಾಲಿಸಬೇಕು, ಮತ್ತೊಂದೆಡೆ ಮುಸ್ಲಿಂ ಮತ ಬ್ಯಾಂಕ್ ಅನ್ನ ಉಳಿಸಿಕೊಳ್ಬೇಕು. ಕೆಸಿ ವೇಣುಗೋಪಾಲ್ ಅವರ ಕರೆಯಿಂದ ತುರ್ತು ಸಭೆಯನ್ನ ಕರೆಯುತ್ತೆ ಸರ್ಕಾರ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಯಾಕೆ ಈ ಕೋಗಿಲು ಪ್ರಕರಣದಲ್ಲಿ ಸೂಪರ್ ಫಾಸ್ಟ್ ಆಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ? ನಾಗೇಂದ್ರ ಬಾಬು, ಸರ್ಕಾರವೇ ಒಂದು ಕಾನೂನನ್ನ ರಚನೆ ಮಾಡಿತ್ತು. ಸರ್ಕಾರಿ ಜಾಗದಲ್ಲಿ ಯಾರೂ ಕೂಡ ಅತಿಕ್ರಮ ಪ್ರವೇಶ ಮಾಡಬಾರ್ದು, ಶೆಡ್ಗಳನ್ನ ನಿರ್ಮಾಣ ಮಾಡಬಾರ್ದು, ಮನೆಗಳನ್ನ ಕಟ್ಕೊಳ್ಬಾರ್ದು ಅಂತ. ಆದ್ರೆ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ತಾವೇ ರಚನೆ ಮಾಡಿದಂತಹ ಕಾನೂನಿಗೆ ತಾವೇ ಇರದಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ, ಕೋಗಿಲು ಏನು ಬಡಾವಣೆ ಅಲ್ಲಿ ಶೆಡ್ಗಳ ನಿರ್ಮಾಣದ ವಿಚಾರದಲ್ಲಿ ಕೇರಳ ಸಿಎಂ ಅವರು ಹೇಳಿರುವಂತಹ ರಾಜಕೀಯ ದಾಳಕ್ಕೆ ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ ಇಲ್ಲಿ ಸಿಲುಕಿಕೊಳ್ತಾ ಅನ್ನುವಂಥದ್ದು. ಯಾಕೆ ಅಂತಂದ ಹೇಳಿದ್ರೆ, ಅಲ್ಲಿ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಅವರು ಕೂಡ ಕೇರಳ ಮೂಲದವರು. ಅವರು ಕೂಡ ವರದಿಯನ್ನ ಕೇಳಿರುವಂತದ್ದು. ಮತ್ತೆ ಅವರ ಬಂದಂತ ಸೂಚನೆ, ಅದಾದ ನಂತರದಲ್ಲಿ ನಡೆದಂತಹ ಸಭೆಯ ಆಧಾರಿತವಾಗಿ ಅಲ್ಲಿ ಅರ್ಹರಿಗೆ ನಾವು ಮಾಹಿತಿಯನ್ನು ವ್ಯವಸ್ಥೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಸರ್ಕಾರ ಈಗ ಮುಂದಾಗಿದೆ. ಆದ್ರೆ ಪ್ರಶ್ನೆ ಇರುವಂತದ್ದು ಏನಂತಂದು ಹೇಳಿದ್ರೆ, ಈ ಹಿಂದೆ ಈ ಪ್ರಕರಣ ಹಿಂದೆಯಿಂದನೂ ಕೂಡ ಆಗಿರುವಂತಹ ಅತಿಕ್ರಮ ಪ್ರವೇಶಗಳು ಮಾಡ್ಕೊಂಡಿದ್ದಾರೆ ಅಂತ ಹೊರಹಾಕಿರುವಂತಹ ಮನೆಗಳ ವಿಚಾರ ಆಗಿರ್ಬೋದು, ಮುಂದೆ ಈ ರೀತಿಯ ಒಂದು ಕೆಟ್ಟ ಪ್ರವಾಹಕ್ಕೆ ನಾಂದಿ ಆಗಿರುವಂತಹ ಉದಾಹರಣೆ ಬೇರೆ ಬೇರೆ ಪ್ರಕರಣಗಳಿಗೂ ಕೂಡ ಸರ್ಕಾರದ ಎದುರುಗಡೆ ಬಂದಂತಹ ಸಂದರ್ಭದಲ್ಲಿ ಸರ್ಕಾರದ ನಿಲುವೇನಾಗಿರುತ್ತೆ ಅನ್ನೋ ಒಂದು ಹೇಳಿರುವಂತದ್ದು. ಇದರೆಲ್ಲದರ ನಡುವೆನೂ ಕೂಡ ಮುಂದೆ ಈ ರೀತಿ ಪ್ರಕರಣಗಳು ಆಗಬಾರದು, ಆದ್ರೆ ಅಧಿಕಾರಿಗಳೇ ಹೊಣೆ ಹಾಕ್ತಾರೆ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆದ್ರೆ ಇಲ್ಲಿ ಬಹಳ ಸ್ಪಷ್ಟ ಆಗುವಂತದ್ದು ಏನಂತಂದು ಹೇಳಿದ್ರೆ, ಕೇರಳದ ರಾಜಕೀಯ ಲೆಕ್ಕಾಚಾರದ ಏನಿದೆ, ಸಿಪಿಐಎಂ ವರ್ಸಸ್ ಎಲ್ಡಿಎಫ್ ವರ್ಸಸ್ ಯುಡಿಎಫ್ ನ ಜಟಾಪಟಿ ಏನಿದೆ, ಆ ಜಟಾಪಟಿಯ ರಾಜಕೀಯ ದಾಳಕ್ಕಾಗಿ ಕರ್ನಾಟಕದಲ್ಲಿ ಒಂದು ರೀತಿಯ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದಂತ ಪ್ರಕರಣ ಈಗ ಇತಿಹಾಸದಲ್ಲಿ ದಾಖಲಾಯಿತು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾ ಅನ್ನೋದು ಈಗ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ. ಯಾಕೆಂದ್ರೆ ಕೋಗಿಲು ಲೇಔಟ್ ಒತ್ತುವರಿ ತೆರವು ವಿಚಾರದಲ್ಲಿ ಕೆಟ್ಟ ಸಂಪ್ರದಾಯವನ್ನ ಅನುಸರಿಸೋದಕ್ಕೆ ಇವತ್ತು ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ನೋಡಿ, ಸರ್ಕಾರಿ ಜಮೀನು ಒತ್ತುವರಿಯೇ ಕಾನೂನು ಬಾಹಿರ. ಅಕ್ರಮವಾಗಿ ಶೆಡ್ ಹಾಕಿಕೊಂಡವರಿಗೆ ಸಕ್ರಮವಾಗಿ ಮನೆ ಹಂಚಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ. ಅದು ಎಲ್ಲಿ? ಭಯಪ್ಪನಹಳ್ಳಿಯಲ್ಲಿ ಅಲ್ಲಿರುವಂತಹ ಮನೆಗಳನ್ನ ಹಂಚೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ಇಂತಹ ಹಲವು ತೆರವು ಪ್ರಕರಣಗಳಾಗಿದೆ. ಈ ಹಿಂದಿನ ಪ್ರಕರಣಗಳಲ್ಲಿ ಪರ್ಯಾಯ ವ್ಯವಸ್ಥೆ ಏನ್ ಮಾಡಿಕೊಟ್ಟಿದ್ರಿ? ಹಾಗಾದ್ರೆ ಯಾವ ಅಕ್ರಮ ಒತ್ತುವರಿದಾರರಿಗೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ನೀವು. ಆದ್ರೆ ಕೋಗಿಲು ಪ್ರಕರಣದಲ್ಲಿ ಮಾತ್ರ ಸೂಪರ್ ಫಾಸ್ಟ್ ಕೆಲಸಗಳಾಗ್ತಾ ಇದೆ. ಯಾಕೆ? ಕೆಸಿ ವೇಣುಗೋಪಾಲ್ ಅವರ ಒಂದೇ ಕರೆ ಬೆನ್ನಲ್ಲೇ ತುರ್ತು ಸಭೆ ಮಾಡ್ತಾರೆ. ಹಾಗಾದ್ರೆ ಹೈಕಮಾಂಡ್ ಕರೆಯಿಂದ ಬದಲಾಯಿತ ಸರ್ಕಾರದ ನಿರ್ಧಾರ. ಮುಸ್ಲಿಂ ಮತ ಬ್ಯಾಂಕ್ ಟ್ರ್ಯಾಪ್ಗೆ ಸಿಲುಕಿದ್ದಂತ ಕರ್ನಾಟಕ ಕಾಂಗ್ರೆಸ್ ಒಂದೆಡೆ ಕೆಸಿ ವೇಣುಗೋಪಾಲ್ ಸೂಚನೆ ಪಾಲಿಸಬೇಕು, ಮತ್ತೊಂದೆಡೆ ಮುಸ್ಲಿಂ ಮತ ಬ್ಯಾಂಕ್ ಅನ್ನ ಉಳಿಸಿಕೊಳ್ಬೇಕು. ಕೆಸಿ ವೇಣುಗೋಪಾಲ್ ಅವರ ಕರೆಯಿಂದ ತುರ್ತು ಸಭೆಯನ್ನ ಕರೆಯುತ್ತೆ ಸರ್ಕಾರ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಈಗ
ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಯಾಕೆ ಈ ಕೋಗಿಲು ಪ್ರಕರಣದಲ್ಲಿ ಸೂಪರ್ ಫಾಸ್ಟ್ ಆಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ? ನಾಗೇಂದ್ರ ಬಾಬು, ಸರ್ಕಾರವೇ ಒಂದು ಕಾನೂನನ್ನ ರಚನೆ ಮಾಡಿತ್ತು. ಸರ್ಕಾರಿ ಜಾಗದಲ್ಲಿ ಯಾರು ಕೂಡ ಅತಿಕ್ರಮ ಪ್ರವೇಶ ಮಾಡಬಾರ್ದು, ಶೆಡ್ಗಳನ್ನ ನಿರ್ಮಾಣ ಮಾಡಬಾರ್ದು, ಮನೆಗಳನ್ನ ಕಟ್ಕೊಳ್ಬಾರ್ದು ಅಂತ. ಆದ್ರೆ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ತಾವೇ ರಚನೆ ಮಾಡಿದಂತಹ ಕಾನೂನಿಗೆ ತಾವೇ ಇರದಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ, ಕೋಗಿಲು ಏನು ಬಡಾವಣೆ ಅಲ್ಲಿ ಶೆಡ್ಗಳ ನಿರ್ಮಾಣದ ವಿಚಾರದಲ್ಲಿ ಕೇರಳ ಸಿಎಂ ಅವರು ಹೇಳಿರುವಂತಹ ರಾಜಕೀಯ ದಾಳಕ್ಕೆ ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ ಇಲ್ಲಿ ಸಿಲುಕಿ ಕೊಡ್ತಾ ಅನ್ನೋಂಥದ್ದು. ಯಾಕೆ ಅಂತಂದ ಹೇಳಿದ್ರೆ, ಅಲ್ಲಿ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಅವರು ಕೂಡ ಕೇರಳ ಮೂಲದವರು. ಅವರು ಕೂಡ ವರದಿಯನ್ನ ಕೇಳಿರುವಂತದ್ದು. ಮತ್ತೆ ಅವರ ಬಂದಂತ ಸೂಚನೆ, ಅದಾದ ನಂತರದಲ್ಲಿ ನಡೆದಂತಹ ಸಭೆಯ ಆಧಾರಿತವಾಗಿ ಅಲ್ಲಿ ಅರ್ಹರಿಗೆ ನಾವು ಮಾಹಿತಿಯನ್ನು ವ್ಯವಸ್ಥೆ, ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಸರ್ಕಾರ ಈಗ ಮುಂದಾಗಿದೆ. ಆದ್ರೆ ಪ್ರಶ್ನೆ ಇರುವಂತದ್ದು ಏನಂತಂದು ಹೇಳಿದ್ರೆ, ಈ ಪ್ರಕರಣ ಹಿಂದೆಯಿಂದನೂ ಕೂಡ ಆಗಿರುವಂತಹ ಅತಿಕ್ರಮ ಪ್ರವೇಶಗಳು ಮಾಡ್ಕೊಂಡಿದ್ದಾರೆ ಅಂತ ಹೊರದಾಕಿರುವಂತಹ ಮನೆಗಳ ವಿಚಾರ ಆಗಿರ್ಬೋದು, ಮುಂದೆ ಈ ರೀತಿಯ ಒಂದು ಕೆಟ್ಟ ಪ್ರವಾಹಕ್ಕೆ ನಾಂದಿ ಆಗಿರುವಂತಹ ಉದಾಹರಣೆ ಬೇರೆ ಬೇರೆ ಪ್ರಕರಣಗಳಿಗೂ ಕೂಡ ಸರ್ಕಾರದ ಎದುರುಗಡೆ ಬಂದಂತಹ ಸಂದರ್ಭದಲ್ಲಿ ಸರ್ಕಾರದ ನಿಲುವೇನಾಗಿರುತ್ತೆ ಅನ್ನೋ ಒಂದಷ್ಟು ಹೇಳಿರುವಂತದ್ದು. ಇದರೆಲ್ಲದರ ನಡುವೆನೂ ಕೂಡ ಮುಂದೆ ಈ ರೀತಿ ಪ್ರಕರಣಗಳು ಆಗಬಾರದು, ಆದ್ರೆ ಅಧಿಕಾರಿಗಳೇ ಹೊಣೆ ಹಾಕ್ತಾರೆ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆದ್ರೆ ಇಲ್ಲಿ ಬಹಳ ಸ್ಪಷ್ಟ ಆಗುವಂತದ್ದು ಏನಂತಂದು ಹೇಳಿದ್ರೆ, ಕೇರಳದ ರಾಜಕೀಯ ಲೆಕ್ಕಾಚಾರದ ಹಿನ್ನೆಲೆ ಸಿಪಿಐಎಂ ವರ್ಸಸ್ ಎಲ್ಡಿಎಫ್ ವರ್ಸಸ್ ಯುಡಿಎಫ್ ನ ಜಟಾಪಟಿ ಏನಿದೆ, ಆ ಜಟಾಪಟಿಯ ರಾಜಕೀಯ ದಾಳಕ್ಕಾಗಿ ಕರ್ನಾಟಕದಲ್ಲಿ ಒಂದು ರೀತಿಯ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದಂತ ಪ್ರಕರಣ ಈಗ ಇತಿಹಾಸದಲ್ಲಿ ದಾಖಲಾಯಿತು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾ ಅನ್ನೋದು ಈಗ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ. ಯಾಕೆಂದ್ರೆ ಕೋಗಿಲು ಲೇಔಟ್ ಒತ್ತುವರಿ ತೆರವು ವಿಚಾರದಲ್ಲಿ ಕೆಟ್ಟ ಸಂಪ್ರದಾಯವನ್ನ ಅನುಸರಿಸೋದಕ್ಕೆ ಇವತ್ತು ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ನೋಡಿ, ಸರ್ಕಾರಿ ಜಮೀನು ಒತ್ತುವರಿಯೇ ಕಾನೂನು ಬಾಹಿರ. ಅಕ್ರಮವಾಗಿ ಶೆಡ್ ಹಾಕಿಕೊಂಡವರಿಗೆ ಸಕ್ರಮವಾಗಿ ಮನೆ ಹಂಚಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ. ಅದು ಎಲ್ಲಿ? ಭಯಪ್ಪನಹಳ್ಳಿಯಲ್ಲಿ ಅಲ್ಲಿರುವಂತಹ ಮನೆಗಳನ್ನ ಹಂಚೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ಇಂತಹ ಹಲವು ತೆರವು ಪ್ರಕರಣಗಳಾಗಿದೆ. ಈ ಹಿಂದಿನ ಪ್ರಕರಣಗಳಲ್ಲಿ ಪರ್ಯಾಯ ವ್ಯವಸ್ಥೆ ಏನ್ ಮಾಡಿಕೊಟ್ಟಿದ್ರಿ? ಹಾಗಾದ್ರೆ ಯಾವ ಅಕ್ರಮ ಒತ್ತುವರಿದಾರರಿಗೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ನೀವು. ಆದ್ರೆ ಕೋಗಿಲು ಪ್ರಕರಣದಲ್ಲಿ ಮಾತ್ರ ಸೂಪರ್ ಫಾಸ್ಟ್ ಕೆಲಸಗಳಾಗ್ತಾ ಇದೆ. ಯಾಕೆ? ಕೆಸಿ ವೇಣುಗೋಪಾಲ್ ಅವರ ಒಂದೇ ಕರೆ ಬೆನ್ನಲ್ಲೇ ತುರ್ತು ಸಭೆ ಮಾಡ್ತಾರೆ. ಹಾಗಾದ್ರೆ ಹೈಕಮಾಂಡ್ ಕರೆಯಿಂದ ಬದಲಾಯಿತ ಸರ್ಕಾರದ ನಿರ್ಧಾರ. ಮುಸ್ಲಿಂ ಮತ ಬ್ಯಾಂಕ್ ಟ್ರ್ಯಾಪ್ಗೆ ಸಿಲುಕಿದ್ದಂತ ಕರ್ನಾಟಕ ಕಾಂಗ್ರೆಸ್ ಒಂದೆಡೆ ಕೆಸಿ ವೇಣುಗೋಪಾಲ್ ಸೂಚನೆ ಪಾಲಿಸಬೇಕು, ಮತ್ತೊಂದೆಡೆ ಮುಸ್ಲಿಂ ಮತ ಬ್ಯಾಂಕ್ ಅನ್ನ ಉಳಿಸಿಕೊಳ್ಬೇಕು. ಕೆಸಿ ವೇಣುಗೋಪಾಲ್ ಅವರ ಕರೆಯಿಂದ ತುರ್ತು ಸಭೆಯನ್ನ ಕರೆಯುತ್ತೆ ಸರ್ಕಾರ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಯಾಕೆ ಈ ಕೋಗಿಲು ಪ್ರಕರಣದಲ್ಲಿ ಸೂಪರ್ ಫಾಸ್ಟ್ ಆಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ? ನಾಗೇಂದ್ರ ಬಾಬು, ಸರ್ಕಾರವೇ ಒಂದು ಕಾನೂನನ್ನ ರಚನೆ ಮಾಡಿತ್ತು. ಸರ್ಕಾರಿ ಜಾಗದಲ್ಲಿ ಯಾರು ಕೂಡ ಅತಿಕ್ರಮ ಪ್ರವೇಶ ಮಾಡಬಾರ್ದು, ಶೆಡ್ಗಳನ್ನ ನಿರ್ಮಾಣ ಮಾಡಬಾರ್ದು, ಮನೆಗಳನ್ನ ಕಟ್ಕೊಳ್ಬಾರ್ದು ಅಂತ. ಆದ್ರೆ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ತಾವೇ ರಚನೆ ಮಾಡಿದಂತಹ ಕಾನೂನಿಗೆ ತಾವೇ ಇರದಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ, ಕೋಗಿಲು ಏನು ಬಡಾವಣೆ ಅಲ್ಲಿ ಶೆಡ್ಗಳ ನಿರ್ಮಾಣದ ವಿಚಾರದಲ್ಲಿ ಕೇರಳ ಸಿಎಂ ಅವರು ಹೇಳಿರುವಂತಹ ರಾಜಕೀಯ ದಾಳಕ್ಕೆ ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ ಇಲ್ಲಿ ಸಿಲುಕಿ ಕೊಡ್ತಾ ಅನ್ನೋಂಥದ್ದು. ಯಾಕೆ ಅಂತಂದ ಹೇಳಿದ್ರೆ, ಅಲ್ಲಿ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಅವರು ಕೂಡ ಕೇರಳ ಮೂಲದವರು. ಅವರು ಕೂಡ ವರದಿಯನ್ನ ಕೇಳಿರುವಂತದ್ದು. ಮತ್ತೆ ಅವರ ಬಂದಂತ ಸೂಚನೆ, ಅದಾದ ನಂತರದಲ್ಲಿ ನಡೆದಂತಹ ಸಭೆಯ ಆಧಾರಿತವಾಗಿ ಅಲ್ಲಿ ಅರ್ಹರಿಗೆ ನಾವು ಮಾಹಿತಿಯನ್ನು ವ್ಯವಸ್ಥೆ, ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಸರ್ಕಾರ ಈಗ ಮುಂದಾಗಿದೆ. ಆದ್ರೆ ಪ್ರಶ್ನೆ ಇರುವಂತದ್ದು ಏನಂತಂದು ಹೇಳಿದ್ರೆ, ಈ ಪ್ರಕರಣ ಹಿಂದೆಯಿಂದನೂ ಕೂಡ ಆಗಿರುವಂತಹ ಅತಿಕ್ರಮ ಪ್ರವೇಶಗಳು ಮಾಡ್ಕೊಂಡಿದ್ದಾರೆ ಅಂತ ಹೊರದಾಕಿರುವಂತಹ ಮನೆಗಳ ವಿಚಾರ ಆಗಿರ್ಬೋದು, ಮುಂದೆ ಈ ರೀತಿಯ ಒಂದು ಕೆಟ್ಟ ಪ್ರವಾಹಕ್ಕೆ ನಾಂದಿ ಆಗಿರುವಂತಹ ಉದಾಹರಣೆ ಬೇರೆ ಬೇರೆ ಪ್ರಕರಣಗಳಿಗೂ ಕೂಡ ಸರ್ಕಾರದ ಎದುರುಗಡೆ ಬಂದಂತಹ ಸಂದರ್ಭದಲ್ಲಿ ಸರ್ಕಾರದ ನಿಲುವೇನಾಗಿರುತ್ತೆ ಅನ್ನೋ ಒಂದಷ್ಟು ಹೇಳಿರುವಂತದ್ದು. ಇದರೆಲ್ಲದರ ನಡುವೆನೂ ಕೂಡ ಮುಂದೆ ಈ ರೀತಿ ಪ್ರಕರಣಗಳು ಆಗಬಾರದು, ಆದ್ರೆ ಅಧಿಕಾರಿಗಳೇ ಹೊಣೆ ಹಾಕ್ತಾರೆ ಅನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆದ್ರೆ ಇಲ್ಲಿ ಬಹಳ ಸ್ಪಷ್ಟ ಆಗುವಂತದ್ದು ಏನಂತಂದು ಹೇಳಿದ್ರೆ,
ಕೇರಳದ ರಾಜಕೀಯ ಲೆಕ್ಕಾಚಾರದ ಏನೇನಿದೆ, ಸಿಪಿಐಎಂ ವರ್ಸಸ್ LDF ವರ್ಸಸ್ UDF ನ ಜಟಾಪಟಿ ಏನಿದೆ, ಆ ಜಟಾಪಟಿಯ ರಾಜಕೀಯ ದಾಳಕ್ಕಾಗಿ ಕರ್ನಾಟಕದಲ್ಲಿ ಒಂದು ರೀತಿಯ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದಂತ ಪ್ರಕರಣ ಈಗ ಇತಿಹಾಸದಲ್ಲಿ ದಾಖಲಾಯಿತು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.